ಯಾವಾಗಲೂ ಮಗಳಿಗೆ ನನ್ನಮ್ಮ ತಲೆಗೆ ಜುಟ್ಟು ಹಾಕಿ ಕಳಿಸೋದು. ಇವತ್ತು ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ, ಹೋಗ್ಬೇಕಾದ್ರೆ ಅರ್ಧ ದಾರಿಗೆ ರೀಚ್ ಆಗ್ಬೇಕಾದ್ರೆ ಜುಟ್ಟನ್ನು ತೆಗೆದು ಹಾಕಿದ್ಲು. ಯಾಕೆ ತೆಗೆದೆ ಅಂತ ಕೇಳಿದ್ರು, ಅಜ್ಜಿ ಇವತ್ತು ಜುಟ್ಟು ಹಾಕಿದ್ದು ಸರಿ ಆಗ್ಲಿಲ್ಲ, ನಾನು ಮತ್ತೆ ಶಾಲೆಗೆ ಹೋಗಿ ಹಾಕಿಸ್ಕೋತೀನಿ ಅಥವಾ ಬಸ್ಸಲ್ಲಿ ಹಾಕಿಸ್ತೀನಿ ಜುಟ್ಟನ್ನ ಅಂತಂದ್ಲು. ಆಯ್ತು ಅಂತಂದೆ. ತಲೆಯಲ್ಲಿ ಇದೇ ಆಲೋಚನೆ, ಜುಟ್ಟು ಹಾಕೋದನ್ನು ಕಲಿಬೇಕಲ್ಲ ಇವಳಿಗೆ ಅಂತ. ಸ್ವಲ್ಪ ಮುಂದೆ ಹೋಗ್ಬೇಕಾದ್ರೆ ನಮ್ಮ ಊರಿನ ಗ್ರಾಮ ದೇವಸ್ಥಾನಕ್ಕೆ ಹೋಗುವ ದಾರಿ ಸಿಗುತ್ತೆ. ಅಲ್ಲಿ ಹೋದಾಗ್ಲೆಲ್ಲ ನಾನು ಪ್ರತಿದಿನ ಅವಳಿಗೆ ಹೇಳೋದು, ಶಾಲೆಗೆ ಬಿಡ್ಲಿಕ್ಕೆ ಹೋಗ್ಬೇಕಾದ್ರೆ ಚಾಮಿ ದೇವಸ್ಥಾನ ಬಂತು, ಕೈ ಮುಗಿ ಅಂತ. ಅವಳು ಕೈ ಮುಗಿತಾಳೆ. ಇವತ್ತು ಕೈ ಮುಗಿದು ಸ್ವಲ್ಪ ಮುಂದಕ್ಕೆ ಹೋದ ಕೂಡಲೇ ಚಾಮಿ ಹೇಳಿದ್ರು, ಕೂದಲು ಕಟ್ಲಿಕ್ಕೆ ಬರ್ತೀನಿ ಅಂತ ಅಂದ್ಲು. ಅಂದೆ, ಅಲ್ಲ ಚಾಮಿ ಹೇಳಿದ್ರು ಕೂದಲು ಕಟ್ಲಿಕ್ಕೆ ನಾನು ಬರ್ತೀನಿ ಅಂತ ಅಂದ್ಲು. ನನಗೆ ತಲೆಯಲ್ಲಿ ಒಂದ್ಸತಿ, ಯಪ್ಪ, ಮಕ್ಕಳ ತಲೆಯಲ್ಲಿ ಏನೆಲ್ಲ ಓಡುತ್ತೆ, ದೇವ್ರ ಹತ್ರ ತಲೆ ಕೂದಲು ಕಟ್ಟೋದು ಹೇಗೆ ಗೊತ್ತಾಗ್ತಿಲ್ಲ, ಯಾರಾದರೂ ಕಟ್ಲಿಕ್ಕೆ ಜನ ಕಳಿಸು ಅಂತ ಕೇಳಿದ್ಲ ಇವಳು ಅಂತ ಆಲೋಚನೆ. ಎನಿ ವಿಚ್ ವೇಸ್, ಇವತ್ತು ಮಗಳ ತಲೆ ಕೂದಲನ್ನು ನಾನೇ ಕಟ್ಟಿದೆ. ಮತ್ತೆ ನೆನಪಾಗಿದ್ದು ಅಪೂರ್ವನ ತಲೆ ಕೂದಲು ಬಾಚೋದು ಅಂತ ಹೇಳಿದರೆ ಅದು ತುಂಬ ಕಾಂಪ್ಲಿಕೇಟೆಡ್ ಅಫೇರ್. ಬಿಕಾಸ್ ತಲೆ ಕೂದಲು ಗುಂಗುರು, ತುಂಬ ಫ್ರಿಜ್ ಇರುವಂತಹ ಕೂದಲು, ನೀವು ಸೀರಮ್ ಹಾಕದೆ ಅಥವಾ ತಲೆಗೆ ಎಣ್ಣೆ ಹಚ್ಚದೆ ಕೂದಲನ್ನು ಬಾಚೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವಳಿಗೆ ಕೂದಲು ಬಿಟ್ಟಿರು, ಚಂದ ಕಾಣ್ತೀನಿ ನೀನು ಅಂತ ಹೇಳಿದರೂ ಕೂಡ ಕೂದಲು ಬಿಡೋದಕ್ಕೆ ಅವಳು ಆಲೋಚನೆ ಮಾಡ್ತಿದ್ದದು ಇದೇ ಕಾರಣಕ್ಕೆ. ಕೊನೆಗೊಂದ್ಸರ್ತಿ ನಾನು ಕಿರಿಕಿರಿ ಮಾಡಿದೆ. ಕಿರಿಕಿರಿ ಅಂತಂದರೆ ನಾಟ್ ಲೈಕ್ ಮಾಡು ಅಂತಲ್ಲ, ಬಟ್ ಐ ವಾಂಟೆಡ್ ಹರ್ ಟು ಟ್ರೈ ಹೇರ್ ಸ್ಮೂತ್ನಿಂಗ್. ಒಂದ್ಸತಿ ತುಂಬ ಚಂದ ಕಾಣ್ತಿದ್ಲು ಅಪ್ಪು, ಅವಳ ಕೂದಲು ಸ್ಟ್ರೈಟ್ ಆಗಿ ಚಂದ ಆಗಿ. ಬಟ್ ಅವಳಿಗೆ ಅದು ಅವಳ ನ್ಯಾಚುರಲ್ ಸ್ಟೈಲ್ ಅಲ್ಲ ಅಂತ ಅನ್ನಿಸ್ತಿತ್ತು. ಬಟ್ ಎನಿ ವಿಚ್ ವೇಸ್, ಆದರೆ ತನ್ನ ಕಿರಿಕಿರಿಯ ಕೂದಲಿಗಿಂತ ಇದು ತುಂಬ ಒಳ್ಳೆಯದು ಅಂತ ಅನಿಸಿತ್ತು. ವಿಜಯನಗರದಲ್ಲಿ ಒಂದು ಲ್ಯಾಕ್ಮೆ ಸಲೂನ್ ಇದೆ, ಅಲ್ಲಿ ಹೋಗಿ ಇದನ್ನು ಮಾಡಿಸಿದ್ದು. ಅದಾದಮೇಲೆ ಗಾಯತ್ರಿ ಹಾಸ್ಪಿಟ್ಲ್ ಹತ್ರ ಇನ್ನೊಂದು ಸಲೂನ್ ಇದೆ, ಆ ಸಲೂನ್ನಲ್ಲಿ 1-2 ಸರ್ತಿ ಮತ್ತೆ ಹೇರ್ ಟ್ರೀಟ್ಮೆಂಟ್ ಮಾಡಿಸಿದ್ಲು ಅವಳು. ಅವಳಿಗೂ ಅದನ್ನು ಮತ್ತೆ ಮುಂದುವರಿಸ್ಕೊಂಡು ಹೋಗಬೇಕು ಅಂತಿತ್ತು. ತುಂಬ ಪ್ಲ್ಯಾನ್ಗಳೆಲ್ಲ ಇದ್ದವು. ಸ್ಪೆಷಲ್ ಆಗಿದ್ದಂತಹ ಶ್ಯಾಂಪು, ಕಂಡೀಷ್ನರು, ಸೀರಮ್ಮು ಎಲ್ಲವೂ ಇತ್ತು. ಎಲ್ಲ ಹಾಗೆ ಉಳ್ಕೊಂಡಿದೆ. ಇವತ್ತು ಯಾವತ್ತಾದರೂ ತುಂಬ ಅವಳು ಕಾಡಿದಾಗ ಹೋಗಿ ಆ ಕಂಡೀಷ್ನರ್ ಹಾಕ್ಕೊಂಡು ಸ್ನಾನ ಮಾಡಿ ಬಂದರೆ, ಅವಳು ಸ್ನಾನ ಮಾಡಿ ಹೊರಗೆ ಬರುವಾಗ ಬರ್ತಿದ್ದಂತಹ ಅವಳ ಕೂದಲಿನ ಸ್ಮೆಲ್ ನೆನಪಾಗತ್ತೆ. ಯು ಫೀಲ್ ಹರ್ ಪ್ರೆಸೆನ್ಸ್ ಅರೌಂಡ್ ದಟ್ ಟೈಮ್. ನಾನು ಹೇಳೋಕೆ ಹೊರಟಿದ್ದು, ನಮ್ಮ ಮಕ್ಕಳು ಈ ರೀತಿಯ ಎಕ್ಸ್ಪೆಕ್ಟೇಷನ್ಸ್ ಸಣ್ಣದನ್ನು ಈಗ ಇಟ್ಕೋತಾರಲ್ಲ, ಆಫ್ಟರ್ ಅ ವೈಲ್ ಅದು ಯಾವುದು ಇರೋದಿಲ್ಲ. ಅವ್ರು ದೊಡ್ಡವರಾಗ್ತಾ ಹೋಗ್ತಾರೆ. ನನ್ನನ್ನು ಪಬ್ಲಿಕ್ ಪ್ಲೇಸ್ನಲ್ಲಿ ಎತ್ತಬೇಡ, ನನ್ನನ್ನು ಅಪ್ಪಿಕೊಳ್ಬೇಡ, ನನಗೆ ಮುತ್ತು ಕೊಡಬೇಡ ಅಂತ ಹೇಳುವಂತಹದ್ರಿಂದ ಶುರುವಾಗಿ ದರ್ ಇಸ್ ಒನ್ ಪಾಯಿಂಟ್ ಆಫ್ ಟೈಮ್ ವೇರ್ ದೇ ಮೈಟ್ ಫೀಲ್ ನಾವು ಸ್ವಲ್ಪ ಔಟ್ಡೇಟೆಡ್, ನಾವು ಅವರ ಫ್ಯಾಷನ್ ಸೆನ್ಸನ್ನು ಫಾಲೋ ಮಾಡ್ತಿಲ್ಲ, ನಮಗೆ ಅವರ ಫೀಲಿಂಗ್ಸ್ ಅರ್ಥ ಆಗೋದಿಲ್ಲ, ಅವರ ಸ್ಟೈಲ್ಗೆ ನಾವು ಸರಿ ಹೊಂದೋದಿಲ್ಲ ಅಂತೆಲ್ಲ ಅನ್ಸೋದಕ್ಕೆ ಶುರುವಾಗುತ್ತೆ. ಅದು ಒಂದು ಟೈಮ್. ಇಟ್ ಈಸ್ ಆಲ್ಸೋ ಟೆಂಪರರಿ. ಸ್ವಲ್ಪ ಸಮಯ ಆದಮೇಲೆ ಮತ್ತೆ ದೇ ರಿಯಲೈಸ್ ಪೇರೆಂಟ್ಸ್ ರಿಕ್ವೈರ್ಮೆಂಟ್, ಅವ್ರು ಯಾಕೆ ಅಗತ್ಯ, ಯಾಕೆ ಬೇಕು. ಈಗ ನೋಡಿ, ನನ್ನ ಬದುಕಲ್ಲಿ ನನಗೆ ಅಪ್ಪ ಅಮ್ಮ ಎಷ್ಟು ಮುಖ್ಯವಾಗಿ ಈಗ ಬೇಕಾಗಿದ್ದಾರೆ. ಹೌ ಐ ಕೇರ್ ಫಾರ್ ದೆಮ್ ನಾವು, ಹೌ ದೇ ಕೇರ್ ಫಾರ್ ಮೀ ನಾವು, ಅದು ಬೇರೆ. ಒಂದು ವಯಸ್ಸು, ಒಂದು ಎಕ್ಸ್ಪೀರಿಯನ್ಸ್ ಬದುಕಲ್ಲಿ ಬಂದ ಮೇಲೆ ಯು ರಿಯಲೈಸ್ ದಿ ಇಂಪಾರ್ಟೆನ್ಸ್ ಆಫ್ ಪೇರೆಂಟ್ಸ್ ಆಸ್ ವೆಲ್. ಒನ್ಸ್ ವಿ ಬಿಕಮ್ ಪೇರೆಂಟ್ಸ್ ವಿ ರಿಯಲೈಸ್ ಹೌ ಇಂಪಾರ್ಟೆಂಟ್ ಪೇರೆಂಟ್ಸ್ ಆರ್. ಆದರೆ ನೆನಪಿರಲಿ, ವೆನ್ ಯುವರ್ ಕಿಡ್ಸ್ ಆರ್ ಸ್ಮಾಲ್, when they allow you to pamper them as much as you can, because that's not going to last long, right? Public display of affection ಈಗ ಅವ್ರಿಗೆ ಖುಷಿ ಕೊಡುತ್ತೆ. ಸ್ವಲ್ಪ ವರ್ಷ ಆದಮೇಲೆ they don't want you to do that. ಇವತ್ತಿನ ವಿಡಿಯೋ ಇಷ್ಟೇ. ನಮಸ್ತೆ, ಆಶೀಶ್ ಸಾರಡ್ಕ.